ನಂತರ ಬೆಂಗಳೂರಿಗೆ ಬರ್ತಾರೆ. ಸುಜಾತಾ ಭಟ್ ಬೆಂಗಳೂರಿಗೆ ಬಂದಾಗ ವಸಂತ ಫೋಟೋ ಅವರಿಗೆ ಸಿಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ವಸಂತ ಫೋಟೋ. ಖಾಸಗಿ ಆಸ್ಪತ್ರೆಯಲ್ಲಿ ವಸಂತ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅನಾರೋಗ್ಯದಿಂದ ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಶ್ರೀವತ್ಸಗೆ ಆರೈಕೆ ಮಾಡಲು ವಸಂತ ಅವರು ಬರ್ತಾರೆ. ಶ್ರೀವತ್ಸ ಜೊತೆ ವಸಂತ ಪ್ರೀತಿ ಆಗುತ್ತೆ. ಆ ನಂತರ ಅವರು ಇಬ್ರು ಮದುವೆ ಆಗ್ತಾರೆ. 2005ರಲ್ಲಿ ರಂಗಪ್ರಸಾದ್ ಮನೆಗೆ ಸುಜಾತಾ ಭಟ್ ಅವರು ಎಂಟ್ರಿ ಕೊಡ್ತಾರೆ. ಸುಜಾತಾ ಬಂದ ಮೇಲೆ ವಸಂತ ಜೀವನದಲ್ಲಿ ಬಿರುಗಾಳಿಯೇ ಎದ್ದೇಳುತ್ತೆ. ಗಂಡ ಶ್ರೀವತ್ಸ ನಿಧನ ಬಳಿಕ ವಸಂತಗೆ ಕಿರುಕುಳ ಶುರುವಾಗುತ್ತೆ. 2007ರಲ್ಲಿ ವಸಂತ ಅದೇ ಕಿರುಕುಳದಲ್ಲಿ ನೊಂದು ಬೆಂದು ಸಾವನ್ನಪ್ತಾರೆ. ಸುಜಾತಾ ಕೈಗೆ ವಸಂತ ಫೋಟೋ ಆನಂತರ ಸಿಗುತ್ತೆ. ಅವರ ಹಳೆ ಫೋಟೋ ಅವರು ಇಟ್ಕೊಂಡಿರ್ತಾರೆ. ಆ ಫೋಟೋವನ್ನೇ ಇವಾಗ ತೋರಿಸಿದ್ರ ಅನ್ನೋದ್ರ ಬಗ್ಗೆ ಅನುಮಾನ ಈಗ ಇರೋದು. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಈ ವಸಂತ ಅವರ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಅದನ್ನು ಕೂಡ ನಾವು ಕೆದಕಿದೀವಿ. ಇವರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ, ಅವರಿಗೊಬ್ಳು ಮಗಳು ಕೂಡ ಇದ್ದಾಳೆ. ಈಗ ಮಗಳೇ ಆ ವಿಚಾರವನ್ನು ನಮ್ಗೆ ಹೇಳಿರೋದು. ನೋಡಿ, ಶ್ರೀವತ್ಸಗೆ ಅನಾರೋಗ್ಯ ಇರುತ್ತೆ, ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ನರ್ಸ್ ಆಗಿ ಇದ್ದದ್ದು ಇದೇ ವಸಂತ ಶ್ರೀವತ್ಸಗೆ ಚಿಕಿತ್ಸೆ ಕೊಡ್ತಾ ಆರೈಕೆ ಮಾಡ್ತಾ ಅವರಿಬ್ಬರು ನಡುವೆ ಪ್ರೇಮಾಂಕುರ ಆಗುತ್ತೆ. ಆಗ ಶ್ರೀವತ್ಸ ಮತ್ತೆ ವಸಂತ ಇಬ್ರು ಕೂಡ ಮದುವೆ ಆಗ್ತಾರೆ. ಮದುವೆಯಾಗಿ ಮನೆಗೆ ಬರ್ತಾರೆ. ಅವರು ಮನೆಗೆ ಬಂದಾಗ 2005ರಲ್ಲಿ ಇದೇ ಸುಜಾತಾ ಅನ್ನೋ ಈ ಅಜ್ಜಿ ಇದಾರಲ್ಲ, ಇವರು ಅವ್ರ ಮನೆಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಈ ರಂಗಪ್ರಸಾದ್ ಅವರ ಹೆಂಡತಿ ತೀರ್ಕೊಂಡಿರ್ತಾರೆ. ಹಾಗಾಗಿ ಅವರ ಆರೈಕೆ ಮಾಡೋದಕ್ಕೆ ಕೇರ್ ಟೇಕರ್ ಆಗಿ ಹೋಗಿರ್ತಾರೆ. ಮುಂದುವರೆದು ಆನಂತರ ಅವರು ಗಂಡ ಹೆಂಡತಿ ರೀತಿಯಲ್ಲಿ ಇರ್ತಾರೆ. ಅವ್ರ ನಡುವೆ ಅನ್ಯೋನ್ಯತೆ ಇತ್ತು ಅನ್ನೋದೆಲ್ಲವೂ ಕೂಡ ಸೆಕೆಂಡರಿ ವಿಚಾರ. ಇದೆಲ್ಲವೂ ಕೂಡ ಈಗ ರಿಪಬ್ಲಿಕ್ ಕನ್ನಡ ಯಾವಾಗ ಗ್ರೌಂಡ್ ಲೆವೆಲ್ ಇದರ ಪ್ರತಿಯೊಂದನ್ನು ಕೂಡ ಆಳ ಅಗಲ ನಾವು ಪರಿಶೀಲನೆ ಮಾಡಿದ್ವಲ್ಲ, ಈಗ ಎಲ್ಲವೂ ಕೂಡ ಒಂದೊಂದಾಗಿ ಈಗ ತೆರೆದುಕೊಳ್ತಾ ಇದೆ. ನಮ್ಮ ಪ್ರತಿನಿಧಿ ಮುತ್ತು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮುತ್ತು, ಸದ್ಯ ರಂಗಪ್ರಸಾದ್ ಅವರ ಮಡದಿ ಯಾವಾಗ ತೀರ್ಕೊಂಡಿದ್ರು? ರಂಗಪ್ರಸಾದ್ ಅವರ ಮಡದಿ ತೀರ್ಕೊಂಡಿದ್ದಕ್ಕೆ ಕೇರ್ ಟೇಕರ್ ಆಗಿ ಸುಜಾತಾ ಭಟ್ ಅವರು ಬರೋದಾ? ಆಗ ಶ್ರೀವತ್ಸ ಅವರಿಗೆ ಮದುವೆ ಆಗಿತ್ತ? ಆ ಸಮಯದಲ್ಲಿ ಶ್ರೀವತ್ಸ ಅವ್ರ ಜೊತೆ ಕೂಡುಟ್ಟು ಇನ್ನೊಬ್ರು ತಂಗಿ ಕೂಡ ಇದ್ರು ಅನ್ನೋ ಮಾಹಿತಿ ಇತ್ತು. ಇದೆಲ್ಲವೂ ಕೂಡ ಹೆಚ್ಚಿನ ವಿವರ ಏನಿದೆ ಈಗ? ರಂಜಿತ್, ಈಗ ಸುಜಾತಾ ಭಟ್ ಅವರು ತೋರಿಸಿರುವಂತಹ ರಿವೀಲ್ ಮಾಡಿರುವಂತಹ ಫೋಟೋ ಅದು ಅನನ್ಯ ಭಟ್ಟದ ಅಲ್ಲ ಅನ್ನೋದಕ್ಕೆ ಈಗ ನಮಗೆ ವಸಂತ ಅವರ ಫೋಟೋ ಕೂಡ ಸಿಕ್ಕಿರುವಂತದ್ದು. ಈಗ ವಸಂತ ಅವರ ಫೋಟೋ ಕೊಟ್ಟಿರುವಂತದ್ದು ಶ್ರೀವತ್ಸ ಅವರ ಕುಟುಂಬಸ್ಥರು ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸುಜಾತಾ ಭಟ್ ಈ ಒಂದು ಶ್ರೀವತ್ಸ ಅವರ ಕುಟುಂಬಕ್ಕೆ ಬಂದಿರುವಂತದ್ದು ಒಬ್ಬ ಕೇರ್ ಟೇಕರ್ ಆಗಿ ಈ ಮನೆಗೆ ಬರ್ತಾರೆ 2005ರಲ್ಲಿ. 2005ರಲ್ಲಿ ಬಂದಂತಹ ಈ ಸುಜಾತಾ ಭಟ್ ಅವರು ಈ ಒಂದು ಏನು ರಂಗಪ್ರಸಾದ್ ಅವರ ಕುಟುಂಬದಲ್ಲಿ ಒಂದು ಹುಳಿ ಹುಂಡುವಂತಹ ಕೆಲಸ ಮಾಡಿದ್ದಾರೆ ಅನ್ನೋದು ಈ ಕುಟುಂಬಸ್ಥರ ವಾದ. ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ರಂಗಪ್ರಸಾದ್ ಅವರಿಗೆ ಇಬ್ಬರು ಮಕ್ಕಳು, ಒಬ್ಬ ಶ್ರೀವತ್ಸ, ಮತ್ತೊಂದು ಹೆಣ್ಣು ಮಗು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಾರೆ. ಶ್ರೀವತ್ಸ ಅವರ ಹೆಂಡತಿಯೇ ವಸಂತ. ಶ್ರೀವತ್ಸ ಮತ್ತೆ ವಸಂತ ಅವರು ಮತ್ತೆ ಅವರ ಮಾವನಾಗಿರುವಂತಹ ಏನು ರಂಗಪ್ರಸಾದ್ ಅವರು ಈ ಬನಶಂಕರಲ್ಲಿರುವಂತಹ 2ನೇ ಹಂತದಲ್ಲಿ ಒಂದು ವಾಸವಾಗಿರ್ತಾರೆ. 2005ರಲ್ಲಿ ರಂಗಪ್ರಸಾದ್ ಅವರ ಪತ್ನಿ ನಿಧನ ಹೊಂದಿರುವಂತಹ ಕಾರಣಕ್ಕಾಗಿ ಸುಜಾತಾ ಭಟ್ ಅವರು ಕೇರ್ ಟೇಕರ್ ಆಗಿ ಈ ಮನೆಗೆ ಬರ್ತಾರೆ. ಕೇರ್ ಟೇಕರ್ ಆಗಿ ಯಾಕೆ ಬರ್ತಾರೆ ಅಂತಂದ್ರೆ, ರಂಗಪ್ರಸಾದ್ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇರುತ್ತೆ. ಹೀಗಾಗಿ ಅವರಿಗೆ ಒಂದು ಮನೆ ಕೆಲಸದವ್ರು ಬೇಕಾಗಿರ್ತಾರೆ. ಆಗ ಸುಜಾತಾ ಭಟ್ ಅವರು ಆ ಮನೆಗೆ ಬಂದಿದ್ರು ಅಂತೇಳಿ ಈಗ ಮಾಹಿತಿ ಸಿಕ್ಕಿದೆ. ಇದಾದ ನಂತರದಲ್ಲಿ ಶ್ರೀವತ್ಸ ಅವರಿಗೆ ಅನಾರೋಗ್ಯದಿಂದಾಗಿ ಅವರು ಮೃತಪಡ್ತಾರೆ. ಅದಾದ ನಂತರದಲ್ಲಿ ವಸಂತಿಯವರು ಕೂಡ ಏನು ಅನಾರೋಗ್ಯದಿಂದ ಅವರು ಕೂಡ ಮೃತಪಡ್ತಿರುವಂತದ್ದು. ಇದಾದ ನಂತರದಲ್ಲಿ ಸುಜಾತಾ ಭಟ್ ಅವರು ಈ ರಂಗಪ್ರಸಾದ್ ಅವರ ಜೊತೆಗೆ ಅಧಿಕೃತವಾಗಿ ಆ ಮನೆಯಲ್ಲೇ ವಾಸ ಮಾಡ್ತಾರೆ. ಇದಾದ ನಂತರದಲ್ಲಿ ಕ್ರಮೇಣವಾಗಿ ಏನು ಅನನ್ಯ ಭಟ್ ವಿಚಾರ ಬರ್ತಾ ಅವ್ರ ಯಾವುದೇ ರೀತಿಯಂತಹ ಸಾಕ್ಷಿಗಳು ಇರೋದಿಲ್ಲ. ಆಗ 2 ದಿನದ ಹಿಂದೆ ಅಷ್ಟೇ ಇವರು ಒಂದು ಫೋಟೋವನ್ನ ರಿವೀಲ್ ಮಾಡ್ತಾರೆ. ಇವಳೇ ನನ್ನ ಮಗಳು ಅನನ್ಯ ಭಟ್ ಅಂತೇಳಿ. ಆಗ SIT ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳಿಗೆ ಈ ವಾಸಂತಿ ಅವರ ಕುಟುಂಬಸ್ಥರು ಜೊತೆಗೆ ರಂಗಪ್ರಸಾದ್ ಅವರ ಮಗಳೇನಿದ್ಲು ಅವರು ಒಂದು ಫೋಟೋನ ಕೊಟ್ಟಿದ್ದಾರೆ. ಇದು ಫೋಟೋ ಏನಿದೆ ಇದು ವಾಸಂತಿಯ ಫೋಟೋ, ವಾಸಂತ ಅವರ ಫೋಟೋ ಅಂತೇಳಿ ಈಗ ಮಾಹಿತಿ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಸುಜಾತಾ ಭಟ್ ಅವರು ಸುಳ್ಳು ಮಾಹಿತಿನ ಕೊಟ್ಟರು ಅನ್ನೋದು ಕೂಡ ಈಗ ಗೊತ್ತಾಗ್ತಿರುವಂತದ್ದು. ಆ ಮನೆಯಲ್ಲಿ ವಾಸ ಮಾಡ್ತಿರುವಂತಹ ಕಾರಣಕ್ಕಾಗಿ ಅಲ್ಲೊಂದು ಆಲ್ಬಮ್ ಫೋಟೋ ಇತ್ತು. ಆ ಕಾಲೇಜ್ ಟೈಮಲ್ಲಿ ಇದ್ದಂತಹ ಒಂದು ಫೋಟೋವನ್ನ ತೋರಿಸುವ ಮೂಲಕ ಎಲ್ಲೋ ಒಂದು ಕಡೆ ಈ ಕೇಸಲ್ಲಿ ಮಿಸ್ಗೈಡ್ ಮಾಡುವಂತಹ ಕೆಲಸವನ್ನು ಸುಜಾತಾ ಭಟ್ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಈ ಎಲ್ಲಾ ಅನುಮಾನಗಳಿಗೆ ಉತ್ತರ ಕೊಡಬೇಕಾಗಿರುವಂತದ್ದು ಸುಜಾತಾ ಭಟ್ ಅವರು ಬಂದು ಈ ಫೋಟೋಗೂ ವಾಸಂತಿ ಅವರಿಗೂ ಕೂಡ ಏನ್ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅವರೇ ಹೇಳಬೇಕಾಗತ್ತೆ. ಸದ್ಯಕ್ಕೆ ಈ ಎಲ್ಲಾ ಗೊಂದಲಗಳಿಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಒಂದ್ ಕಡೆ ತನಿಖೆನ ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ ಮುತ್ತು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮುತ್ತು.
ನೋಡಿ, ಈಗ ಸುಜಾತಾ ಭಟ್ ಅವರ ಪೂರ್ವಪರ ಎಲ್ಲವೂ ತಿಳಿದಿದೆ. ಇನ್ನೇನು ಹೆಚ್ಚು ಕಷ್ಟ ಆಗ್ಲಿಕ್ಕಿಲ್ಲ SIT ಅಧಿಕಾರಿಗಳಿಗೆ. ಅವರಿಗೆ ಮಗಳಿದ್ದಾಳ, ಮಗಳಿಲ್ವಾ, ಮಗಳಿದ್ರೆ ಯಾರವರು, ಈ ಫೋಟೋ ಅಸಲಿಯತ್ತು, ಇದೆಲ್ಲವೂ ಕೂಡ ಇನ್ನೇನು ಹೆಚ್ಚೊತ್ತು ಬೇಕಾಗಿಲ್ಲ ಅಂತ ಅನ್ಸುತ್ತೆ SIT ಅಧಿಕಾರಿಗಳಿಗೆ ತನಿಖೆ ಮಾಡೋದಕ್ಕೆ. ಸುಜಾತಾ ಭಟ್ ಅವರು ಹೇಳಿದಂತಹ ಈ ಕಟ್ಟು ಕತೆ ಅನ್ನುವ ಅನುಮಾನ ಮೂಡಿಸುವಂತ ಇದೆಲ್ಲವೂ ಕೂಡ ಹೈಡ್ರಾಮಾ ಇತ್ತಲ್ಲ, ಇದರ ಹಿಂದೆ ಇರುವವರು ಯಾರು? ರಣರೋಚಕವಾದಂತಹ ಸ್ಟೋರಿ ರಿಪಬ್ಲಿಕರ್ನ ನಿಮ್ ಮುಂದೆ ತೆರೆದಿಡ್ತಾ ಇದೆ. ನಾವು ಆಗ್ಲೇ ಹೇಳಿದ್ವಿ, ನಾವು ಯಾವ್ದಾದ್ರೂ ಒಂದು ನಂತರ ಬೆಂಗಳೂರಿಗೆ ಬರ್ತಾರೆ. ಸುಜಾತಾ ಭಟ್ ಬೆಂಗಳೂರಿಗೆ ಬಂದಾಗ ವಸಂತ ಫೋಟೋ ಅವರಿಗೆ ಸಿಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ವಸಂತ ಫೋಟೋ ಖಾಸಗಿ ಆಸ್ಪತ್ರೆಯಲ್ಲಿ ವಸಂತ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅನಾರೋಗ್ಯದಿಂದ ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಶ್ರೀವತ್ಸಗೆ ಆರೈಕೆ ಮಾಡಲು ವಸಂತ ಅವರು ಬರ್ತಾರೆ. ಶ್ರೀವತ್ಸ ಜೊತೆ ವಸಂತ ಪ್ರೀತಿ ಆಗುತ್ತೆ. ಆ ನಂತರ ಅವರು ಇಬ್ರು ಮದುವೆ ಆಗ್ತಾರೆ. 2005ರಲ್ಲಿ ರಂಗಪ್ರಸಾದ್ ಮನೆಗೆ ಸುಜಾತಾ ಭಟ್ ಅವರು ಎಂಟ್ರಿ ಕೊಡ್ತಾರೆ. ಸುಜಾತಾ ಬಂದ ಮೇಲೆ ವಸಂತ ಜೀವನದಲ್ಲಿ ಬಿರುಗಾಳಿಯೇ ಎದ್ದೇಳುತ್ತೆ. ಗಂಡ ಶ್ರೀವತ್ಸ ನಿಧನ ಬಳಿಕ ವಸಂತಗೆ ಕಿರುಕುಳ ಶುರುವಾಗುತ್ತೆ. 2007ರಲ್ಲಿ ವಸಂತ ಅದೇ ಕಿರುಕುಳದಲ್ಲಿ ನೊಂದು ಬೆಂದು ಸಾವನ್ನಪ್ತಾರೆ. ಸುಜಾತಾ ಕೈಗೆ ವಸಂತ ಫೋಟೋ ಆನಂತರ ಸಿಗುತ್ತೆ. ಅವರ ಹಳೆ ಫೋಟೋ ಅವರು ಇಟ್ಕೊಂಡಿರ್ತಾರೆ. ಆ ಫೋಟೋವನ್ನೇ ಇವಾಗ ತೋರಿಸಿದ್ರ ಅನ್ನೋದ್ರ ಬಗ್ಗೆ ಅನುಮಾನ ಈಗ ಇರೋದು. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಈ ವಸಂತ ಅವರ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಅದನ್ನು ಕೂಡ ನಾವು ಕೆದಕಿದೀವಿ. ಇವರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ, ಅವರಿಗೊಬ್ಳು ಮಗಳು ಕೂಡ ಇದ್ದಾಳೆ. ಈಗ ಮಗಳೇ ಆ ವಿಚಾರವನ್ನು ನಮ್ಗೆ ಹೇಳಿರೋದು. ನೋಡಿ, ಶ್ರೀವತ್ಸಗೆ ಅನಾರೋಗ್ಯ ಇರುತ್ತೆ, ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ನರ್ಸ್ ಆಗಿ ಇದ್ದದ್ದು ಇದೇ ವಸಂತ. ವಸಂತ ಶ್ರೀವತ್ಸಗೆ ಚಿಕಿತ್ಸೆ ಕೊಡ್ತಾ ಆರೈಕೆ ಮಾಡ್ತಾ ಅವರಿಬ್ಬರು ನಡುವೆ ಪ್ರೇಮಾಂಕುರ ಆಗುತ್ತೆ. ಆಗ ಶ್ರೀವತ್ಸ ಮತ್ತೆ ವಸಂತ ಇಬ್ರು ಕೂಡ ಮದುವೆ ಆಗ್ತಾರೆ. ಮದುವೆಯಾಗಿ ಮನೆಗೆ ಬರ್ತಾರೆ. ಅವರು ಮನೆಗೆ ಬಂದಾಗ 2005ರಲ್ಲಿ ಇದೇ ಸುಜಾತಾ ಅನ್ನೋ ಈ ಅಜ್ಜಿ ಇದಾರಲ್ಲ, ಇವರು ಅವ್ರ ಮನೆಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಈ ರಂಗಪ್ರಸಾದ್ ಅವರ ಹೆಂಡತಿ ತೀರ್ಕೊಂಡಿರ್ತಾರೆ. ಹಾಗಾಗಿ ಅವರ ಆರೈಕೆ ಮಾಡೋದಕ್ಕೆ ಕೇರ್ ಟೇಕರ್ ಆಗಿ ಹೋಗಿರ್ತಾರೆ. ಮುಂದುವರೆದು ಆನಂತರ ಅವರು ಗಂಡ ಹೆಂಡತಿ ರೀತಿಯಲ್ಲಿ ಇರ್ತಾರೆ. ಅವ್ರ ನಡುವೆ ಅನ್ಯೋನ್ಯತೆ ಇತ್ತು ಅನ್ನೋದೆಲ್ಲವೂ ಕೂಡ ಸೆಕೆಂಡರಿ ವಿಚಾರ. ಇದೆಲ್ಲವೂ ಕೂಡ ಈಗ ರಿಪಬ್ಲಿಕ್ ಕನ್ನಡ ಯಾವಾಗ ಗ್ರೌಂಡ್ ಲೆವೆಲ್ ಇದರ ಪ್ರತಿಯೊಂದನ್ನು ಕೂಡ ಆಳ ಅಗಲ ನಾವು ಪರಿಶೀಲನೆ ಮಾಡಿದ್ವಲ್ಲ, ಈಗ ಎಲ್ಲವೂ ಕೂಡ ಒಂದೊಂದಾಗಿ ಈಗ ತೆರೆದುಕೊಳ್ತಾ ಇದೆ. ನಮ್ಮ ಪ್ರತಿನಿಧಿ ಮುತ್ತು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮುತ್ತು, ಸದ್ಯ ರಂಗಪ್ರಸಾದ್ ಅವರ ಮಡದಿ ಯಾವಾಗ ತೀರ್ಕೊಂಡಿದ್ರು, ರಂಗಪ್ರಸಾದ್ ಅವರ ಮಡದಿ ತೀರ್ಕೊಂಡಿದ್ದಕ್ಕೆ ಕೇರ್ ಟೇಕರ್ ಆಗಿ ಸುಜಾತಾ ಭಟ್ ಅವರು ಬರೋದಾ? ಆಗ ಶ್ರೀವತ್ಸ ಅವರಿಗೆ ಮದುವೆ ಆಗಿತ್ತ? ಆ ಸಮಯದಲ್ಲಿ ಶ್ರೀವತ್ಸ ಅವ್ರ ಜೊತೆ ಕೂಡುಟ್ಟು ಇನ್ನೊಬ್ರು ತಂಗಿ ಕೂಡ ಇದ್ರು ಅನ್ನೋ ಮಾಹಿತಿ ಇತ್ತು. ಇದೆಲ್ಲವೂ ಕೂಡ ಹೆಚ್ಚಿನ ವಿವರ